ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗಣೇಶ ಹಬ್ಬದ ಹಿಂದಿನ ದಿನ ಗಣೇಶನಿಗೆ ಬೇಕಾದಂತಹ ತಿಂಡಿಗಳನ್ನೆಲ್ಲ ನಾನೇ ಮಾಡಿಕೊಂಡೆ. ಇವಾಗ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆನ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಇವಾಗ ಕಡಲೆ ಪುಡಿನ ಮಿಕ್ಸಿ ಜಾರ್ನಲ್ಲೇ ಹಾಕ್ಕೊಳ್ತೀನಿ. ಹಾಗೇನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಲನೂ ಅಷ್ಟೇ, ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಬೆಲ್ಲನೂ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದೆರಡು ಏಲಕ್ಕಿ ಸಾಕಾಗುತ್ತೆ ಅಷ್ಟಕ್ಕೆ. ಇದೆಲ್ಲ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಸೈಡಿಗೆ ಒಂದು ಕಪ್ಪಷ್ಟು ಎಷ್ಟು ಅಳತೆಯಲ್ಲಿ ಕಡಲೆ ಬೀಜ ಮತ್ತು ಬೆಲ್ಲನ ತೊಗೊಂಡಿದ್ದು ಅದೇ ಅಳತೆಯಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿ ತೊಗೊಂಡು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾವು. ಮೈದಾ ಹಿಟ್ಟಿಗೆ ಒಂದು ಪಾತ್ರೆ ತೊಗೊಂಡು 1 ಕಪ್ಪು ಮೈದಾ ಹಾಕ್ಕೊಳ್ತೀನಿ. 1 ಕಪ್ ಮೈದಾ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆನ ಉಪ್ಪು ಹಾಕ್ಕೊಳ್ತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮತ್ತು ಎಣ್ಣೆನ ಬಿಸಿ ಮಾಡಿಕೊಂಡು ಆ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಎಣ್ಣೆ ಏನಕ್ಕಪ್ಪ ಬಿಸಿ ಮಾಡ್ಕೊಳ್ಳೋದಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕರ್ಜಿಕಾಯಿ ಮೆತ್ತಗಿರೋದಿಲ್ಲ. ಬಾಯಲ್ಲಿ ಇಟ್ಕೊಂಡು ಕಚ್ಚಿದ್ರೆ ಕರು ಅನ್ನೋ ಥರ ಬರುತ್ತೆ. ಅದಕ್ಕೋಸ್ಕರ ಮಾತ್ರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋದು. ಈಗ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ತೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಒಂದು 10 ನಿಮಿಷ ಅದು ನೀಟಾಗಿ ಇದಾಗಬೇಕು. ಮಿಕ್ಸ್ ಆದರೆ ನೀಟಾಗಿ ಬರುತ್ತೆ. ಅದು ಎಲೆ ಎಲ್ಲ ಒಸ್ಕೊಂಡು ಇದು ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಮಾಡ್ಕೊಳ್ಳೋದು. ಎಷ್ಟು ಬೇಗ ಮಾಡ್ಕೋಬೋದು ಕರ್ಜಿಕಾಯಿ. ಈ ವಿಡಿಯೋದಲ್ಲೂ ಕರ್ಜಿಕಾಯಿ, ನಿಪ್ಪಟ್ಟು ಮತ್ತು ರವೆ ಉಂಡೆನ ಮಾಡಿದ್ದೀನಿ. ಇನ್ನು ಮಿಕ್ಕಿದ ತಿಂಡಿನ ನಾನು ನೆಕ್ಸ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೇಗ ಮಾಡಿ ಗಣೇಶನಿಗೆ ಹಾಕ್ಬಿಟ್ಟೆ. ಇಷ್ಟು ಮಾತ್ರ ಮಾಡೋಕ್ಕಾಯಿತು. ಹಾಗಾಗಿ ಇಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಒಂದೊಂದಾಗಿಯೇ ವೀಡಿಯೋ ಮಾಡಿ ಹಾಕ್ತೀನಿ. ಯಾವುದಾದ್ರೂ ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳಕ್ಕಾಗಿದೆ. ಈಗ ನಾನು ನಿಪ್ಪಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಿಪ್ಪಟ್ಟಿಗೆ 1 ಲೋಟ ಕಡಲೆ ಬೀಜ ಮತ್ತು 1 ಲೋಟ ಕಡಲೆನ ಹಾಕ್ಕೊಂಡು ಮಿಕ್ಸಿ ಮಾಡಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿನ ಅದ್ರ ಜೊತೆ 1 ಕಪ್ಪು ಆಗೋಷ್ಟು ಪ್ಲೇಟಿಗೆ ಇಡೋಷ್ಟು ಮಾತ್ರ ಮಾಡಿಕೊಂಡೆ ನಾನು. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ನೀಟಾಗಿ ಕರಿಬೇವನ್ನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಸೇಮ್ ಎಣ್ಣೆನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ತೀನಿ. ಅದು ಕ್ರಿಸ್ಪಿಯಾಗಿ ಬರಲಿ ಅನ್ನೋಕ್ಕೋಸ್ಕರ ಇಲ್ಲಿ ಯಾವುದೇ ಬೇಕಿಂಗ್ ಸೋಡಾ ಏನೂ ಯೂಸ್ ಮಾಡಿಲ್ಲ. ನೋಡಿ, ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಳ್ತೀನಿ. ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಅದನ್ನು ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ಆಗಲಿ ಅಂತ ಇಮಿಡಿಯೇಟು ಮಾಡ್ಬೋದು. ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ರವೆ ಉಂಡೆ ಮಾಡೋದು. ಅದೆಲ್ಲ ಸ್ವಲ್ಪ ಇದಾಗೋವರೆಗೂ ರವೆ ಉಂಡೆ ಬೇಗ ಆಗುತ್ತಲ್ವ, ಹಾಗಾಗಿ ರವೆ ಉಂಡೆ ಮಾಡೋಣ ಅಂತ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ಅದು ಅರಿಶಿನ ಹಾಕಿಲ್ಲ, ಹಾಗಾಗಿ ವೈಟ್ ಆಗಿದೆ ತುಪ್ಪ. ಬೇರೆ ಏನು ಅಂದ್ಕೋಬೇಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆನ ಫ್ರೈ ಮಾಡ್ಕೊಳ್ತೀನಿ. ರವೆ ಫ್ರೈ ಮಾಡಿಕೊಂಡು ಒಂದೊಂದಾಗಿ ಇವಾಗ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಳ್ತೀನಿ. ಅದು ನೀಟಾಗಿ ತುಪ್ಪ ಎಲ್ಲದಕ್ಕೂ ಅಂಟ್ಕೊಳ್ಳಿ ಅಂತ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಎಷ್ಟು ಕ್ವಾಂಟಿಟಿ ಇದೆಯೋ ಅಷ್ಟೇ ಕ್ವಾಂಟಿಟಿಲಿ ಸಕ್ಕರೆನ ತೊಗೊಂಡು ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಿ ಇಲ್ಲ ಚಿಕ್ಕದಾಗಿ ಕಟ್ ಮಾಡಾದರೂ ಹಾಕ್ಕೋಬೋದು. ನಾನು ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಅದು ಹಾಕಿದ್ದೀನಿ. ಈಗ ಸಕ್ಕರೆ ಹಾಕ್ತೀನಿ. ನೋಡಿ, ಅದು ಅಳತೆಗಿನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸರಿ ಹೋಗುತ್ತೆ. ನೀಟಾಗಿ ಆ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೆ. ಈಗ ನೋಡಿ, ಕಲಿಸ್ಕೊಳ್ಳೋಕ್ಕೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕಿ ಒಂದು 5 ಸೆಕೆಂಡ್ ಬಿಟ್ಬಿಟ್ಟು ಅದು ಸುಡ್ತಾ ಇರುತ್ತಲ್ಲ, ಸ್ವಲ್ಪ ತಣ್ಣಗಾಗುತ್ತೆ ಮತ್ತು ರವೆ ಎಲ್ಲ ಹರಳ್ಕೊಳ್ಳುತ್ತೆ.
ಹೊರಡಾಗ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಇನ್ನೂ ಸ್ವಲ್ಪ ಸುಡ್ತಾಯಿದೆ. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ನೋಡಿ ಈ ಥರ ಬರೋವರೆಗೂ ಬಂದರೆ ಅದು ತುಂಬ ಚೆನ್ನಾಗಿದೆ, ಉಂಡೆ ಆಗುತ್ತೆ ಅನಿಸುತ್ತೆ. ನೋಡಿ ಇವಾಗ ಉಂಡೆನ ಕಟ್ತೀನಿ. ಇವಾಗ ನೋಡಿ ಬರ್ತಾಯಿದೆ ಅಲ್ವಾ, ಈ ಥರ ಬರಬೇಕು. ಹಾಗೆ ಎಲ್ಲದನ್ನು ಈ ಥರ ಉಂಡೆಗಳನ್ನಾಗಿ ಇಟ್ಕೊಂಡು ಈಗ ಅದ್ರ ಮೇಲೆ ಒಂದು ಡ್ರೈ ಫ್ರೂಟ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಬಾದಾಮಿ ಮತ್ತು ದ್ರಾಕ್ಷಿನ ಇಡ್ತೀನಿ. ಅದು ಒಡ್ಕೊಳ್ಳುತ್ತೆ ಅಂತ ಇವಾಗ ಹಂಗೆ ಕೈಯಲ್ಲಿ ಇದು ಮಾಡಿ ಆ ಥರ ಮಾಡಿದ್ರೆ ಒಡ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ ಮತ್ತು ಫೋಟೋಗೆಲ್ಲ ಚೆನ್ನಾಗಿ ಕಾಣುತ್ತೆ. ಆ ಥರ ಅದಕ್ಕೋಸ್ಕರ ಈ ಥರ ಮಾಡಿದೆ, ಫೋಟೋಗೂ ಚೆನ್ನಾಗಿರುತ್ತೆ, ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ನೋಡಿ ಇಷ್ಟೇ ಸಿಂಪಲ್ ಮಾಡ್ಕೊಳ್ಳೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ನಾವು ಕರ್ಜಿಕಾಯಿ ಮಾಡೋಕ್ಕೆ ಕನಕ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಹಾಕ್ಕೊಳ್ತೀನಿ. ಉಂಡೆಗಳು ಮಾಡಿಕೊಂಡು ಇಷ್ಟು ಮಾಡಿಕೊಂಡೆ. ಈಗ ಎಲೆನ ತೆಗಿಯೋಣ. ಅದಕ್ಕೆ ಬೇಕಾಗಿರೋಂತಹ ಅಷ್ಟು ಸೈಜಲ್ಲಿ ಉಜ್ಕೊಂಡು ಚಪಾತಿ ಥರ ಉಜ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಜ್ಕೊಂಡು ಅದು ಆಯಿತು. ಆ ಥರ ಎಲ್ಲ ಉಂಡೆಗಳನ್ನ ಉಜ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಎಲೆನ ತೊಗೊಂಡು ನೀಟಾಗಿ ಅದರಲ್ಲಿ ಕರ್ಜಿಕಾಯಿ ಪುಡಿ ಇರುತ್ತಲ್ಲ, ಕರ್ಜಿಕಾಯಿ ಪುಡಿ ಹಾಕ್ಕೊಂಡು ಫಸ್ಟು ಎಲೆಗೆ ನೀಟಾಗಿ ಇದು ನೀರು ಹಚ್ಕೊಳ್ತೀನಿ. ಯಾಕೆಂದರೆ ಅದು ಎಲ್ಲೂ ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀರು ಹಚ್ಕೊಳ್ಳೋದು, ನೀಟಾಗಿ ಕಚ್ಕೊಳ್ಳುತ್ತೆ ಅಂತ. ನೀರು ಹಚ್ಕೊಂಡಾದ್ಮೇಲೆ ಈಗ ಒಂದು ಸ್ಪೂನಲ್ಲಿ ಒಂದು ಸ್ಪೂನು ಒಂದು ಸ್ವಲ್ಪ ಹಾಕ್ಕೊಂಡ್ರು ಸಾಕು, ಇಲ್ಲ ಒಂದು ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ. ನೋಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಬೇಕಾಗಿರೋಷ್ಟು ಹಾಕ್ಕೊಂಡು ಮಾಡಿ. ಜಾಸ್ತಿ ಹಾಕ್ಕೊಂಡ್ರೆ ನೀಟಾಗಿ ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ. ನೋಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ಎಲ್ಲನೂ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ತೀನಿ. ಅದು ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಪ್ರೆಸ್ ಮಾಡೋದು. ನೋಡಿ ಚೆನ್ನಾಗಿದೆ ಅಲ್ಲ. ಈಗ ಎಲ್ಲನೂ ಆ ಥರ ಮಾಡಿಕೊಂಡು ಎಣ್ಣೆಗೆ ಹಾಕಿ ಕರ್ಕೊಳ್ತೀನಿ. ಒಂದು 3-4 ಎಣ್ಣೆ ಎಷ್ಟಿರ್ತೇನೋ, ನಾನು ಸ್ವಲ್ಪನೇ ಅಲ್ವಾ ಮಾಡಿದ್ದು, ಹಾಗಾಗಿ 3-4 ಹಾಕ್ಕೊಂಡು ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಈಗ ನೆಕ್ಸ್ಟು ನಿಪ್ಪಟ್ಟು ಮಾಡೋದು. ತುಂಬ ಸುಲಭ ಮಾಡ್ಕೊಳ್ಳೋದು. ಒಂದು 5-10 ನಿಮಿಷದಲ್ಲೆಲ್ಲ ರೆಡಿ ಮಾಡಿಕೊಂಡು ಮಾಡ್ಬೋದು. ನನಗಂದರೆ 2 ಮಕ್ಕಳಿದ್ದಾರಲ್ವ, ಹಾಗಾಗಿ ಅವರಿಬ್ಬರನ್ನ ನೋಡಿಕೊಂಡು ತಿಂಡಿ ಮಾಡೋದು ಇಷ್ಟು ಮಾಡೋಕ್ಕಾಯ್ತಷ್ಟೇ ವೀಡಿಯೋನ. ನೆಕ್ಸ್ಟು ಒಂದೊಂದಾಗಿಯೇ ಹಾಕ್ತೀನಿ ವೀಡಿಯೋಸು. ಈಗ ನಾನು ನಿಪ್ಪಟ್ಟು ಮಾಡ್ಕೊಳ್ತೀನಿ. ನಿಪ್ಪಟ್ಟಿಗೆಲ್ಲ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಉಂಡೆನೂ ಮಾಡಿಟ್ಕೊಂಡು ಪ್ರೆಸ್ಸಲ್ಲಿ ಇನ್ನೇನು ಅಂತ ಹೇಳ್ಬಿಟ್ಟು ಕೈಯಲ್ಲೇ ತಟ್ಟಾಕ್ತೆ. ಕೆಲವ್ರ ಮನೇಲಿ ಪ್ರೆಸ್ ಇರುತ್ತೆ, ಇಲ್ಲದೇ ಇರುತ್ತೆ, ಕೈಯಲ್ಲೂ ತಟ್ಬೋದು ಅಂತ ತೋರಿಸೋದಕ್ಕೆ ಕೈಯಲ್ಲಿ ತಟ್ಟಿದ್ದೀನಿ. ಇನ್ನು ಕೆಲವ್ರಿಗೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಒಂದು ಪೇಪರ್ ತೊಗೊಂಡು ಕವರ್ ತಗೊಂಡು ಅದಕ್ಕೆ 2 ಸೈಡು ಎಣ್ಣೆ ಹಚ್ಬಿಟ್ಟು ಮೇಲಿಂದ ಪ್ರೆಸ್ ಮಾಡಿದ್ರೂ ಬರುತ್ತೆ. ಹೋಳಿಗೆ ಥರ ತಟ್ಟಿದ್ರೂ ಬರುತ್ತೆ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ನೋಡಿ, ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಎಲ್ಲನೂ ಮುಗಿದೋಯ್ತು ಮಾಡ್ಕೊಳ್ಳೋದು. ನೋಡಿ ಚೆನ್ನಾಗಿದೆ ಅಲ್ವಾ.